ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಅದೊಂದು ರಣರೋಚಕ ಹೋರಾಟ ಅಂತ ಹೇಳ್ಬೋದು. ಅಭಿಮಾನಿಗಳ ಎದೆಯಲ್ಲಿ ಮಿಂಚಿನ ಸಂಚಲನ, ಅದೊಂದು ದೇಶ ಪ್ರೇಮದ ಸಾಂಕೇತಿಕ ಪಂದ್ಯವಾಗಿ ನಿಲ್ಲುತ್ತೆ. ಗೆಲ್ಲಲೇಬೇಕು ಅನ್ನೋ ಹಠ, ದೇಶಾಭಿಮಾನದ ಕಿಚ್ಚು, ಹೀಗೆ ಎಲ್ಲವೂ ಕೂಡ ಸಮ್ಮಿಲನವಾಗುವಂಥ ಸಮಯ. ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಫ್ಯಾನ್ಸ್ಗಳ ಎದೆಯಲ್ಲಿ ಡವ ಡವ ಶುರುವಾಗುವಂತೆ ಮಾಡಿಬಿಟ್ಟಿರೋದಂತೂ ಖಂಡಿತವಾಗಿಯೂ ನಿಜ. ಈ ಬಾರಿಯ ICC ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಾಕಿಸ್ತಾನ ಜೊತೆಗಿನ ಬ್ಯಾಟಲ್ ನಡೀತಾ ಇದೆ. ಹೀಗಾಗಲೇ ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿರೋದ್ರಿಂದ ಭಾರತವನ್ನು ಬಗ್ಗಿ ಬಡಿಯಲೇಬೇಕು ಅಂತ ತುದಿಗಾಲಲು ಕೂಡ ನಿಂತಿದೆ. ನಮ್ಮ ನೆಲದಲ್ಲಿ ಭದ್ರತಾ ಲೋಪದೋಷಗಳ ನೆಪ ಹೇಳಿಕೊಂಡು ದುಬೈನಲ್ಲಿ ಆಡ್ತೀವಿ ಅಂತ ಪಟ್ಟು ಹಿಡಿದಿರೋ ಭಾರತದ ವಿರುದ್ಧ ಪಾಕಿಸ್ತಾನ ಕೆಂಡ ಕಾರ್ತಾ ಇದೆ. ಇದಕ್ಕೆ ತಕ್ಕ ಸೇಡನ್ನು ತೀರಿಸ್ಕೊಳ್ತೀವಿ, ನಾವು ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಲೂ ಕೂಡ ಈಗಾಗಲೇ ಪಾಕಿಸ್ತಾನ ತವಕದಲ್ಲಿದೆ. ಸ್ನೇಹಿತರೆ, ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಹುರಿದುಕೊಂಡಿದೆ ಅಂದರೆ, ಬೇರೆ ಪಂದ್ಯದಲ್ಲಿ ಭಾರತದ ರಾಷ್ಟ್ರಗೀತೆ ಪ್ಲೇ ಆಗಿದ್ದಕ್ಕೆ ನಿಗಿ ಕೆಂಡವಾಗಿ ಹೋಗಿಬಿಟ್ಟಿದೆ. ಆಸ್ಟ್ರೇಲಿಯಾ ಇಂಗ್ಲೆಂಡ್ ಪಂದ್ಯದ ವೇಳೆ ಏನಾಯಿತು, ಯಾಕೆ ಅಷ್ಟು ಕೋಪವನ್ನು ಮಾಡಿಕೊಂಡಿರೋದು ಈಗ ಪಾಕಿಸ್ತಾನ? ಕೇವಲ ನಮ್ಮ ಭಾರತದ ರಾಷ್ಟ್ರಗೀತೆ ಇನ್ನೊಂದು ಮ್ಯಾಚ್ನಲ್ಲಿ ಪ್ಲೇ ಆಗಿದ್ದಕ್ಕೆ ಇಷ್ಟೊಂದು ಮಟ್ಟಿಗಿನ ಕ್ರಮಕ್ಕೆ ಮುಂದಾಗಿಬಿಡ್ತಾ ಅನ್ನೋದರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಪಾಕಿಸ್ತಾನ ಭಾರತದ ವಿರುದ್ಧ ಎಷ್ಟು ಹಗೆ ಸಾಧಿಸುತ್ತೆ ಅಂದರೆ, ಈಗಾಗಲೇ ಅನೇಕರು ಟ್ರೋಫಿಯನ್ನು ಗೆಲ್ಲದಿದ್ರೂ ಪರವಾಗಿಲ್ಲ, ಇದೇ ಪಾಕಿಸ್ತಾನದ ಮಾಜಿ ಆಟಗಾರರು, ಅವರ ಅಭಿಮಾನಿಗಳು ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇದೊಂದು ಆರ್ಡರ್ ರೀತಿ ಆಗಿಬಿಟ್ಟಿದೆ ಪಾಕಿಸ್ತಾನಕ್ಕೆ. ನೀವು ಭಾರತದ ಮೇಲೆ ಗೆದ್ದರೆ ಸಾಕು, ನೀವು ಟ್ರೋಫಿಯನ್ನು ತರೋದೇ ಬೇಡ ಅನ್ನೋ ಮಟ್ಟಿಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಆಟಗಾರರು ಕೂಡ ಅದೇ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟಿರೋದಿದೆಯಲ್ಲ, ಅದು ವಿಪರ್ಯಾಸ ಅಂತ ಕೂಡ ಹೇಳ್ಬೋದು. ಪಾಕ್ಕು ಕೂಡ ಈಗ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ನಾವು ಆ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದಿಷ್ಟು ಗೊಂದಲದಲ್ಲೂ ಕೂಡ ಈಗಾಗಲೇ ಪಾಕ್ ಕ್ರಿಕೆಟ್ ಆಟಗಾರರು ಕೂಡ ಇದ್ದಾರೆ. ಈ ನಡುವೆ ಭಾರತದ ವಿಷಯ ಬಂದಾಗ ಪಾಕಿಸ್ತಾನ ಎಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಆಸೀಸ್ ಹಾಗೂ ಇಂಗ್ಲೆಂಡ್ ಪಂದ್ಯವೇ ಸಾಕ್ಷಿ. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮ್ಯಾಚ್ ನಡೀತು ನಿನ್ನೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಹೋರ್ನಲ್ಲಿ ನಡೀತು. ಹೀಗಾಗಲೇ ಇಂಗ್ಲೆಂಡ್ 50 ಓವರ್ಗಳಲ್ಲಿ 351 ಟಾರ್ಗೆಟ್ ಕೊಟ್ಟಿತ್ತು. ಆಸ್ಟ್ರೇಲಿಯಾ ಅದರ ವಿರುದ್ಧವಾಗಿ ಕೇವಲ 47.3 ಓವರ್ಗಳಲ್ಲಿ ಆ ದೊಡ್ಡ ದಾಖಲೆಯನ್ನು ಕೂಡ ಸರಿಗಟ್ಟಿ ದಾಖಲೆಯ 356 ರನ್ನು ಕೂಡ ಹೊಡೆಯೋದ್ರ ಮುಖಾಂತರವಾಗಿ ಗೆದ್ದು ಬೇಗಿದೆ. ಆದರೆ ವಿಶೇಷ ಅಂದರೆ ಇದು ಅಲ್ವೇ ಅಲ್ಲ, ಈ ಮ್ಯಾಚ್ ಶುರುವಾಗೋದಕ್ಕೂ ಮುನ್ನ ನಡೆದಂಥ ಘಟನೆಯನ್ನು ನಾನು ವಿವರಿಸ್ತಾ ಹೋಗ್ತೇನೆ. ಅಂದರೆ ಯಾವುದೇ ಪಂದ್ಯಗಳಿರಲಿ, ಆರಂಭದಲ್ಲಿ ಉಭಯ ಟೀಮ್ಗಳು ಕೂಡ ತಮ್ಮ ರಾಷ್ಟ್ರಗೀತೆಯನ್ನು ಹಾಡೋದ್ರ ಮುಖಾಂತರ ಪಂದ್ಯವನ್ನು ಶುರು ಮಾಡೋ ಒಂದು ನಿಯಮ ಇದೆ. ಇದೇ ಲಾಹೋರ್ನಲ್ಲಿ ಈ ಥರದ ಒಂದು ಸಣ್ಣ ತಾಂತ್ರಿಕ ಎಡವಟ್ಟಿನಿಂದಾಗಿ ಆರಂಭದಲ್ಲಿ ಉಭಯ ಟೀಮ್ಗಳು ಕೂಡ ಇದೇ ಪಿಚ್ನಲ್ಲಿ ಇತ್ಕೊಂಡು ಸಾಲುಗಟ್ಟೆ ನಿಂತಿರ್ತಾರೆ. ನೀವು ಅದನ್ನು ನೋಡಿರ್ತೀರ ಅನೇಕ ಪಂದ್ಯ ಶುರುವಾಗೋದಕ್ಕಿಂತ ಮುಂಚೆ. ಆಗ ಆರಂಭದಲ್ಲಿ ಭಾರತದ ರಾಷ್ಟ್ರಗೀತೆ ಪ್ಲೇ ಆಗಿಬಿಟ್ಟಿದೆ. ಕೆಲವು ಸೆಕೆಂಡ್ಗಳ ಕಾಲ ಭಾರತದ ರಾಷ್ಟ್ರಗೀತೆ ಪ್ಲೇ ಆಗಬೇಕಾಗಿದೆ. ಅಲ್ಲಿ ಪ್ಲೇ ಆಗಬೇಕಾಗಿದ್ದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಎರಡು ಟೀಮ್ಗಳ ರಾಷ್ಟ್ರಗೀತೆ ಪ್ಲೇ ಆಗಬೇಕಾಗಿತ್ತು. ಆದರೆ ಆರಂಭದಲ್ಲಿ ಭಾರತದ ರಾಷ್ಟ್ರಗೀತೆ ಪ್ಲೇ ಆಗಿದ್ದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಉರಿದುಕೊಂಡು ಬಿಟ್ಟಿದೆ. ಎಷ್ಟು ಪರ್ಸ್ನಲಾಗಿ ತೆಗೆದುಕೊಂಡಿದೆ ಅಂದರೆ, ಅದು ಎಷ್ಟರ ಮಟ್ಟಿಗೆ ಟ್ರಿಗರ್ ಆಗಿರ್ಬೋದು ಅನ್ನೋ ಗೊತ್ತಿಲ್ಲ. ಪಾಕಿಸ್ತಾನವೇ ಆಯೋಜನೆ ಮಾಡ್ತಾರೋ ಈ ಟೂರ್ನಿ. ಇನ್ನೊಂದು ನೀವೆಲ್ಲರೂ ಗಮನ ಹರಿಸಬೇಕು, ಈ ಬಾರಿಯ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಇದೇ ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿದೆ. ನಾವು ಆಯೋಜನೆ ಮಾಡಿರ್ತಕ್ಕಂಥ ಕ್ರಿಕೆಟ್ ಪಂದ್ಯದಲ್ಲೇ ಈ ರೀತಿಯಾದಂಥ ಎಡವಟ್ಟು ಆಗಿಬಿಡುತ್ತಲ್ಲ ಅಂತೇಳಿ ಪಾಕ್ ಕ್ರಿಕೆಟ್ ಮಂಡಳಿ ICC ವಿರುದ್ಧವೇ ರೊಚ್ಚಿಗೆದ್ದುಬಿಟ್ಟಿದೆ. ಇದು ನಮಗೆ ತೀವ್ರ ಮುಜುಗರವನ್ನು ತಂದಿದೆ. ಇದಕ್ಕೆ ನೀವು ವಿವರಣೆಯನ್ನು ನೀಡಲೇಬೇಕು. ಜೊತೆಗೆ ಯಾವ ಮಟ್ಟಿಗೆ ಅಂದರೆ ಅದಕ್ಕೊಂದು ಆದೇಶವನ್ನು ಕೂಡ ಕೊಟ್ಟುಬಿಟ್ಟಿದೆ. ಅಂದರೆ ಆರ್ಡರ್ ರೀತಿಯಾಗಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಇದನ್ನು ಸ್ವಾಭಿಮಾನವಾಗಿ ತೆಗೆದುಕೊಂಡಿರೋದಕ್ಕೆ ಇದೇ ಸಾಕ್ಷಿ. ನೀವು ಇದ್ರ ಬಗ್ಗೆ ವಿವರಣೆ, ಈ ಘಟನೆಯ ಸಂಬಂಧವಾಗಿ ಸಂಪೂರ್ಣವಾದಂಥ ವಿವರಣೆಯನ್ನು ನೀವು ನೀಡಲೇಬೇಕು ಅಂತ. ಸ್ನೇಹಿತರೆ, ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಾಕಿಸ್ತಾನ ಭಾರತಕ್ಕೆ ತೆರಳದ ಬಗ್ಗೆ ಸಿಟ್ಟಿಗೆದ್ದಿರೋ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರರು ಎಂತೆಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ, ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಮೊಹಿನ್ ಖಾನ್ ಕೂಡ ಒಬ್ಬರು. ನೀವು ಭಾರತದ ಕ್ರಿಕೆಟ್ ಆಟಗಾರರ ಜೊತೆ ಸ್ನೇಹ ಬೆಳೆಸಬೇಡಿ, ಅವ್ರನ್ನ ಕೈ ಕುಲುಕಬೇಡಿ, ಆಟದ ಸಮಯದಲ್ಲಿ ಅವ್ರನ್ನ ಭುಜವನ್ನು ತಟ್ಟೋದು, ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗೋದು, ಸ್ನೇಹಿತವಾಗಿ ಕೈ ಕುಲುಕೆ ಮಾತನಾಡೋದು, ಈ ಥರ ಎಲ್ಲೂ ಕೂಡ ಮಾಡಬೇಡಿ, ಅವ್ರ ಜೊತೆ ಫ್ರೆಂಡ್ಲಿ ಆಗಿರೋದೇ ಸರಿಯಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ.
ಅವರು ನಮಗೆ ಎದುರಾಳಿ ಆಟಗಾರರು ಅನ್ನೋದನ್ನು ಮರಿಬೇಡಿ ಎಂದಿದ್ದಾರೆ. ಇವತ್ತಿನ ಪಂದ್ಯದಲ್ಲಿ ಈ ರೀತಿಯಾದಂಥ ಸ್ಲೆಡ್ಜಿಂಗ್ಗಳು ನಡಿಬೋದು, ಯಾಕೆಂದರೆ ಈ ರೀತಿಯಾಗಿ ಅವ್ರನ್ನ ಪರ್ಸ್ನಲಾಗಿ ತಲೆಗೆ ತುಂಬಿ ಆಟದ ಹೊರತಾಗಿ ಎಲ್ಲರೂ ಕೂಡ ಸ್ನೇಹವಾಗಿ ಇರಬೇಕು ಅನ್ನೋದನ್ನು ಮರೆತು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಕೊಡೋದ್ರಿಂದ ಒಂದಿಷ್ಟು ಸ್ಲೆಡ್ಜಿಂಗು ಟಾಕ್ ವಾರ್ಗಳನ್ನು ನಾವೆಲ್ಲವೂ ಕೂಡ ನಿರೀಕ್ಷೆ ಮಾಡಬಹುದು. ಇನ್ನು ಮೊಹಿನ್ ಖಾನ್ ಕೊಹ್ಲಿ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ಕೊಹ್ಲಿ ಹಾಗೂ ಇತರ ಆಟಗಾರರ ಜೊತೆ ಸ್ನೇಹ ಬೆಳೆಸಬೇಡಿ ಅಂದಿರೋದಿದೆಯಲ್ಲ, ಅದು ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವತ್ತಿನ ಮ್ಯಾಚ್ ಅಂತೂ ನಾವೆಲ್ಲರೂ ಕೂಡ ಅದೇ, ಒಂದು ಭಾರತಕ್ಕೆ ಸೆಮಿಸ್ ಧ್ಯಾನ ಮಾಡ್ತಾ ಇದೆ, ಇನ್ನೊಂದು ಕಡೆ ಪಾಕ್ಗೆ ಇದೊಂದು ಅಸ್ತಿತ್ವದ ಪ್ರಶ್ನೆ. ಒಟ್ಟಾರೆಯಾಗಿ ಉಭಯ ರಾಷ್ಟ್ರಗಳು ಕೂಡ ಕ್ರಿಕೆಟ್ ಬಹಳಷ್ಟು ಜೋರಾಗಿದೆ. ಒಂದು ಹೈ ವೋಲ್ಟೇಜ್ ಕದನ ಅಂತ ಹೇಳ್ಬೋದು. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇರತಕ್ಕಂಥ ಮ್ಯಾಚು. ಒಂದು ಕಡೆ ಬಾಂಗ್ಲಾದ ವಿರುದ್ಧದ ಮ್ಯಾಚ್ನಲ್ಲಿ ಈಗಾಗಲೇ ಭಾರತ ಗೆದ್ದು ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡಿಕೊಂಡಿದೆ. ನಮಗೆ ಶ್ರೇಯಸ್ ಅವರು, ರೋಹಿತ್, ಕೊಹ್ಲಿ, ಗಿಲ್ಲು ಎಲ್ಲರೂ ಕೂಡ ಫಾರ್ಮ್ನಲ್ಲಿದ್ದಾರೆ. ಯಾಕೆಂದರೆ ಇದೇ ಕಳೆದ ಮ್ಯಾಚ್ನಲ್ಲೂ ಕೂಡ ನಮ್ಮ ಆಟಗಾರರು ಆಡಿದಂಥ ಆಟವನ್ನು ನೀವೆಲ್ಲರೂ ಕೂಡ ಗಮನಿಸ್ಬೋದು. ಜೊತೆಗೆ ಪಾಕ್ ಎದುರಿನ ಹಿಂದಿನ 6 ಪಂದ್ಯಗಳಲ್ಲಿ 5ರಲ್ಲಿ ಭಾರತ ಗೆದ್ದಿದೆ. ಹಾಗಾಗಿ ಇವತ್ತಿನ ಮ್ಯಾಚನ್ನು ನಾವು ಅಷ್ಟು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಶಮಿ, ಹರ್ಷದೀಪ್, ಅಕ್ಷರ್ ಬೌಲಿಂಗ್ ಅಂತಹ ಎನರ್ಜಿ ನಮ್ಮಲ್ಲಿದೆ. ಒಂದು ಕಡೆ ಇನ್ನೊಂದು ಕಡೆ ಜಸ್ಪ್ರೀತ್ ಬೂಮ್ರಾ ಅವ್ರು ಗೈರಾಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಆ ಥರದ್ದೇನು ಸಮಸ್ಯೆಗಳಿಲ್ಲ. ಇನ್ನೊಂದು ಕಡೆ 2017ರ ಫೈನಲ್ನಲ್ಲಿ ನಾವು ಸೋತಿರೋ ನೋವಿದೆಯಲ್ಲ, ಅದನ್ನು ಸೇಡ್ ತೀರಿಸ್ಕೊಳ್ಬೇಕು ಅಂದರೆ ಇವತ್ತಿನ ಮ್ಯಾಚನ್ನು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಗೆಲ್ಲಲೇಬೇಕಾಗತ್ತೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈಗಾಗಲೇ 3-2ರ ಮೇಲ್ಗೈಯನ್ನು ಕೂಡ ಸಾಧಿಸಿದೆ. ಆದರೆ ಕಳೆದ ಮ್ಯಾಚ್ನಲ್ಲಿ ಅವರು ಸೋತಿರೋದ್ರಿಂದ, ಕಿವೀಸ್ ವಿರುದ್ಧ ಸೋತಿರೋದ್ರಿಂದ ಗೆಲ್ಲಲೇಬೇಕು ಅನ್ನೋ ಒತ್ತಡದಲ್ಲೂ ಕೂಡ ಇದೆ. ಇನ್ನೊಂದು ದುಬೈ ಅವರಿಗೆ ಒಂದು ಸ್ವಲ್ಪ ಚಿರಪರಿಚಿತ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಫಾರ್ಮನ್ನು ಕೂಡ ಕಂಡುಕೊಳ್ಳಬಹುದು. ಹಾಗಾಗಿ ಇತ್ತೀಚಿನ ಮುಖಾಮುಖಿಗಳಲ್ಲಿ ಸತತವಾಗಿ ಪಾಕಿಸ್ತಾನ ಸ್ವಲ್ಪ ಹಿನ್ನಡೆಯನ್ನು ಗಳಿಸಿರೋದ್ರಿಂದ ಅವರು ಸ್ವಲ್ಪ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಫಾರ್ಮ್ಗೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಇನ್ನೊಂದು ವೇಗವಾಗಿ ಮತ್ತು ಸ್ಪಿನ್ ಇವೆರಡರಲ್ಲೂ ಕೂಡ ಪ್ರಮುಖ ಬೌಲರ್ಗಳನ್ನು ಇದೇ ಪಾಕಿಸ್ತಾನ ಆಟಗಾರರು ಹೊಂದಿರೋದ್ರಿಂದ ಇವತ್ತಿನ ಮ್ಯಾಚ್ ಬಹಳಷ್ಟು ಕುತೂಹಲವನ್ನು ಮೂಡಿಸುತ್ತೆ. ಒಟ್ಟಾರೆಯಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ವಿರುದ್ಧ ಆಡಿದಂಥ 5 ಪಂದ್ಯಗಳ ಪೈಕಿ 2ರಲ್ಲಿ ಭಾರತ ಗೆದ್ದಿದೆ, 3ರಲ್ಲಿ ಸೋತಿದೆ ಅಷ್ಟೇ. 2017ರ ಫೈನಲ್ ಪಂದ್ಯದ ಸೋಲಿಗೆ ಈ ಬಾರಿ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮ ಅವಕಾಶ, ಒಂದು ಬಿಗ್ಗೆಸ್ಟ್ ಅಪಾರ್ಚುನಿಟಿ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಳಬಹುದು. ಇನ್ನೊಂದು ಕಡೆ 29 ವರ್ಷಗಳ ನಂತರ ICC ಟೂರ್ನಿಯೊಂದಕ್ಕೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿದೆ. ಭದ್ರತಾ ಕಾರಣಗಳನ್ನೊಡ್ಡಿ ನಾವು ಅಲ್ಲಿಗೆ ಹೋಗದೇ ಇರೋದೇ ಅವರು ಬಹಳಷ್ಟು ಸೇಡಿಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಸಿಟ್ಟಿಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಈ ಬಾರಿ ನಾವು ಗೆಲ್ಲಲೇಬೇಕು ಭಾರತದ ವಿರುದ್ಧ ಅನ್ನೋ ಸಂದಿಗ್ಧತೆಯಲ್ಲೂ ಕೂಡ ಪಾಕಿಸ್ತಾನ ಟೀಮ್ ಇದೆ. ಹಾಗಾಗಿ ಟೀಮ್ ಇಂಡಿಯಾವನ್ನು ಬಗ್ಗು ಬಡಿಬೇಕು, ತಿರುಗೇಟು ಕೊಡಬೇಕು ಅಂತ ಹವಣಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನ ಆಟಗಾರರಿಗೆ ಅವ್ರು ಅಂದುಕೊಂಡಿರೋದನ್ನು ಹುಸಿಗೊಳಿಸಬೇಕು ಅನ್ನೋದು ಕೂಡ ನಮ್ಮ ಭಾರತದ ಆಟಗಾರರಲ್ಲೂ ಕೂಡ ಇದೆ. ನೋಡೋಣ ಏನಾಗಬಹುದು ಇವತ್ತಿನ ಮ್ಯಾಚ್. ಒಟ್ಟಾರೆಯಾಗಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಅಂತೂ ಕ್ರಿಯೇಟ್ ಆಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅನ್ನೋದು ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.